ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೇನೆ, ಅಂದರೆ ಪಾನಕ. ಇದು ಸಿಂಪಲಾಗಿ ಮಾಡೋದು. ಇದು ಪೂಜೆ ಹಬ್ಬ ಇವುಗಳಲ್ಲೆಲ್ಲ ಇದನ್ನು ಮಾಡ್ತಾರೆ, ದೇವರಿಗೆ ನೈವೇದ್ಯ ಥರ. ತುಂಬ ಚೆನ್ನಾಗಿರ್ತದೆ. ಮೊದಲು ಅದನ್ನು ಕಟ್ ಮಾಡಿ ಅದರ ಅರ್ಧ ಪಾರ್ಟನ್ನು, ಅದರದ್ದು ಬೀಜ ಎಲ್ಲ ತೆಗಿಬೇಕು, ಪಲ್ಪೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದರ ಒಳಗಿನ ಪಲ್ಪ್ ಇದೆಯಲ್ಲ, ಅದನ್ನೆಲ್ಲ ಒಂದು ತಟ್ಟೆಗೆ ತೆಗಿಬೇಕು. ಒಂದು ಅರ್ಧ ಭಾಗದ್ದು ಮಾತ್ರ ಪಲ್ಪ್ ನಾನು ತಟ್ಟೆಗೆ ತೆಗಿತಾ ಇದ್ದೇನೆ ನೀಟಾಗಿ. ಇದ್ರ ತುಂಬ ಚೆನ್ನಾಗಿರ್ತದೆ ಮತ್ತು ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು. ಸೆಕೆ ಟೈಮಿಗೆಲ್ಲ ಇದರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದೇಹ ತುಂಬ ತಂಪಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಥರನೇ ನಾನು ತೆಗಿತಾ ಇದ್ದೇನೆ. ಇದು ಎಲ್ಲ ತೆಗೆದು ನೋಡಿ, ಇವಾಗ ನೀಟಾಗಿ ಎಲ್ಲ ಪಲ್ಪು ಬಂತು. ಈಗ ಇದನ್ನು ಒಂದು ಇದಕ್ಕೆ ಹಾಕಬೇಕು, ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕಿದೆ. ಇವಾಗ ಅರ್ಧ ಹೋಳಿದೆ ಅಲ್ಲ, ಅದರದ್ದು ಸಿಪ್ಪೆ ನಾನು ತೆಗಿತಾ ಇದ್ದೇನೆ. ಇದರಲ್ಲಿ ಚಾಕುವಲ್ಲಿ ನೀಟಾಗಿ ತೆಗೆದು ಅದರಲ್ಲಿ ಅರ್ಧ ಭಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಎತ್ತಿಟ್ಕೊಳ್ಬೇಕು. ಇದು ಕೊನೆಗೆ ಯೂಸ್ ಆಗೋದು. ಹೀಗೆ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ. ಆಮೇಲೆ ಉಳ್ದ ಕಾಲು ಭಾಗ ಸಹ ನಾನು ಮಿಕ್ಸಿ ಜಾರಿಗೇ ಕಟ್ ಮಾಡಿ ಹಾಕ್ತೇನೆ. ನಮಗಿಷ್ಟು ಇದು ಸಾಕು ಪೀಸಸ್. ಇವಾಗ ನೋಡಿ, ಇದಕ್ಕೆ ಕಟ್ ಮಾಡಿ ಹಾಕಿ ಈಗ ಇದಕ್ಕೆ ರುಬ್ಕೊಂಡು ಬಂದೆ. ನೋಡಿ, ಇವಾಗ ಒಂದು 5-6 ಇದು ಹಾಕ್ತಾ ಇದ್ದೇನೆ, ಕಾಳು ಮೆಣಸು, ಪೆಪ್ಪರ್. ಆಮೇಲೆ 1-2 ಏಲಕ್ಕಿ ಹಾಕಿ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೇನೆ. ನೋಡಿ, ಇವಾಗ ರುಬ್ಕೊಂಡು ಬಂದಾಯಿತು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ 2 ದೊಡ್ಡ ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ಇದು ಹಾಕಬೇಕು. ಬೆಲ್ಲ ಹಾಕಿದೆ ನಾನು, ಬೆಲ್ಲದ ಪುಡಿ ಹಾಕಿದ್ದು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಬೆಲ್ಲ ಎಲ್ಲ ನೀರಲ್ಲಿ ಕರಗಬೇಕು ನೀಟಾಗಿ. ನೋಡಿ, ಇವಾಗೆಲ್ಲ ಕರಗ್ತಾ ಇದೆ, ಪುಡಿ ಅಲ್ವ, ಬೇಗ ಕರಗ್ತದೆ. ಆಮೇಲೆ ಅದಕ್ಕೇ ನಾವು ರುಬ್ಬಿದ ಇದಿದೆಯಲ್ಲ ಪಲ್ಪ್ ಕರ್ಬೂಜದ್ದು, ಅದನ್ನು ಹಾಕಬೇಕು. ಜರಡಿ ಹಿಡ್ದು ಹಾಕಬೇಕು. ಯಾಕೆ ಹೇಳಿದರೆ ಅದರಲ್ಲಿ ಸ್ವಲ್ಪ ಪೀಸ್ ಎಲ್ಲ ಇರ್ತದೆ. ಅದಕ್ಕೆ ಹಾಕಿ ಅದನ್ನೊಂದು ಸೌಟಲ್ಲಿ ಇದು ಮಾಡಬೇಕು, ಎಲ್ಲ ಅದು ನೀಟಾಗಿ ಇದಾಗಲಿ ಅಂತ. ಇವಾಗ ನೋಡಿ, ಎಲ್ಲ ಸೋಸ್ತಾ ಇದ್ದೇನೆ ನೀಟಾಗಿ. ನೋಡಿ, ಇವಾಗ ರೆಡಿ ಆಗ್ತಾ ಇದೆ. ಇದು ತುಂಬ ಚೆನ್ನಾಗಿರ್ತದೆ, ನೀವು ಸಹ ಮಾಡಿ. ಮತ್ತು ಇದು ತುಂಬ ಈಸಿ ಮಾಡೋದು. ಇದು ಬೇಸಿಗೆಯಲ್ಲಿ ಜಾಸ್ತಿ ಸಿಗ್ತದೆ, ಸಮ್ಮರ್ ಟೈಮಲ್ಲಿ ನಮಗೆ ದಿನ ಮಾಡ್ಕೊಂಡು ಕುಡಿಬೋದು, ತುಂಬ ಒಳ್ಳೆಯದು. ಮತ್ತು ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕಬೇಕು, ಯಾಕೆಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ, ಹಾಗಾಗಿ. ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದರದ್ದು ಜ್ಯೂಸು ಕುಡಿದರೆ ಆಯಿತು. ನೋಡಿ, ರೆಡಿ ಆಯಿತು. ತುಂಬ ಚೆನ್ನಾಗಿರ್ತದೆ, ಇದು ತುಂಬ ಒಳ್ಳೆಯದು. ಇದಕ್ಕೆ ಬೇಕಾದರೆ ಕೆಲವರು ಇದು ಸಬ್ಜಾ ಬೀಜ ಅದು ಎಲ್ಲ ಹಾಕ್ಕೊಳ್ಬೋದು. ನಾನು ಏನು ಹಾಕಲಿಲ್ಲ, ಸಿಂಪಲಾಗಿ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ಕೊನೆಗೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಪೀಸ್, ಅದನ್ನು ಹಾಕಬೇಕು. ಇದು ನಾವು ಕುಡಿಯುವಾಗ ನಮಗೆ ಬಾಯಲ್ಲಿ ಒಂದೊಂದು ಸಿಗ್ತದೆ, ಅದು ತುಂಬ ಚೆನ್ನಾಗಿರ್ತದೆ ಫ್ಲೇವರ್.